ಹಣ ಸಾಗಾಟ ಮಾಡಂಗಿಲ್ಲ, ಗಿಫ್ಟ್ ಹಂಚುವಂತಿಲ್ಲ. ಚುನಾವಣಾ ಆಯೋಗ ಹದ್ದಿನ ಕಣ್ಣಿಟ್ಟು ಕಾಯುತ್ತಿದೆ. ನಗರದಲ್ಲಿ 100ಕ್ಕೂ ಹೆಚ್ಚು ಪೋಸ್ಟ್ಗಳು ತಲೆ ಎತ್ತಿವೆ. ಈ ನಡುವೆ ಮದುವೆ ಸಮಾರಂಭಗಳಿಗೂ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಕಂತೆ ಕಂತೆ ಹಣ ಜಪ್ತಿಯಾಗ್ತಿದೆ. ಗೃಹೋಪಯೋಗಿ ವಸ್ತುಗಳು ಸೇಜ್ ಆಗ್ತಿವೆ. ಚುನಾವಣಾ ಅಕ್ರಮಕ್ಕೆ ಬ್ರೇಕ್ ಹಾಕಲು ಹದ್ದಿನ ಕಣ್ಣಿಟ್ಟು ಕಾಯ್ತಿರೋ ಖಾಕಿ ಮದ್ವೆ ಗಿಫ್ಟ್ಗಳ ಮೇಲೂ ಚಿತ್ತ ನೆಟ್ಟಿದೆ. ಮದುವೆ ಸಮಾರಂಭಗಳ ಮೇಲೆ ಆಯೋಗದ ಕಣ್ಣು. ರಾಜಕಾರಣಿಗಳು ಬರುವಂತಿಲ್ಲ, ಗಿಫ್ಟ್ಗಳ ಮೇಲೆ ನಿಗಾ. ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ. ಪೊಲೀಸರು ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಚುನಾವಣಾ ಅಕ್ರಮಗಳಿಗೆ ಕೊಕ್ಕೆ ಹಾಕಲು ಟೊಂಕ ಕಟ್ಟಿ ನಿಂತಿದ್ದಾರೆ. ವಿಪರ್ಯಾಸ ಅಂದ್ರೆ ಗ್ರ್ಯಾಂಡ್ ಆಗಿ ಧಾಮ್ ಧೂಮ್ ಅಂತ ಜಬರ್ದಸ್ತ್ ಮದುವೆ ಮಾಡೋಕು ಈಗ ಅನುಮತಿ ಪಡಿಬೇಕಾದ ಅನಿವಾರ್ಯತೆ ಎದುರಾಗಿದೆ. ಚುನಾವಣಾ ಆಯೋಗ ಮದುವೆ ಅದ್ದೂರಿ ಸಮಾರಂಭಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಜನಪ್ರತಿನಿಧಿಗಳು ಇದನ್ನೇ ನೆಪ ಮಾಡಿಕೊಂಡು ಕಾರ್ಯಕರ್ತರಿಗೆ ಗಿಫ್ಟ್, ಸೀರೆ ಹಂಚಿಕೆ ಹಾಗೂ ಚುನಾವಣಾ ಪ್ರಚಾರ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಮದುವೆ ಸಮಾರಂಭಗಳ ಬಗ್ಗೆ ಮೊದಲೇ ಸ್ಥಳೀಯ ಎಆರ್ಒಗಳಿಗೆ ಮಾಹಿತಿ ಕೊಡಬೇಕು. ಲಗ್ನ ಪತ್ರಿಕೆ ಹಾಗೂ ಕಲ್ಯಾಣ ಮಂಟಪದ ಕುರಿತು ವಿವರಣೆ ನೀಡಬೇಕು ಅಂತ ಸೂಚನೆ ನೀಡಿದೆ. ಇನ್ನು ಮದುವೆ ಫಂಕ್ಷನ್ಗಳಿಗೆ ರಾಜಕೀಯ ನಾಯಕರು ಬರುವಂತಿಲ್ಲ. ಒಂದ್ ವೇಳೆ ಆಹ್ವಾನ ಕೊಟ್ಟರು ಆಯೋಗದ ಗಮನಕ್ಕೆ ತರಬೇಕು. ರೂಲ್ಸ್ ಬ್ರೇಕ್ ಮಾಡಿದ್ರೆ ಕೇಸ್ ದಾಖಲಿಸ್ತೀವಿ ಅಂತ ಎಚ್ಚರಿಸಿದ್ದಾರೆ. ಬೆಂಗಳೂರಿನ 3 ಲೋಕಕ್ಷೇತ್ರ, 104 ಚೆಕ್ ಪೋಸ್ಟ್. ರಾಜಧಾನಿಯ 3 ಲೋಕಸಭಾ ಕ್ಷೇತ್ರಗಳಲ್ಲಿ 104 ಚೆಕ್ ಪೋಸ್ಟ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಬೆಂಗಳೂರು ಕೇಂದ್ರದಲ್ಲಿ 28, ದಕ್ಷಿಣ ಕ್ಷೇತ್ರದಲ್ಲಿ 23, ಬೆಂಗಳೂರು ಉತ್ತರದಲ್ಲಿ 21 ಹಾಗೂ ನಗರದಲ್ಲಿ 32 ಚೆಕ್ ಪೋಸ್ಟ್ ಹಾಕಲಾಗಿದೆ. ದಿನದ 24 ಗಂಟೆಯೂ ಅಧಿಕಾರಿಗಳು ನಿಗಾ ವಹಿಸಲಿದ್ದಾರೆ. ಚೆಕ್ ಪೋಸ್ಟ್ನಲ್ಲಿ ನಾವು ಮಾಡ್ತಾನೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ 3 ಹಾಕಿದ್ದೇವೆ. ಅದರಲ್ಲಿ 3 ಪಾಳಿಯಲ್ಲಿ ಕೆಲಸ ನಡೀತಾ ಹೋಗ್ತದೆ. ಯಾವುದು ದೂರ ಬರುತ್ತದೆ ನಾವು ಬೇಗನೆ ಅದರ ಮೇಲೆ 24 ತಾಸೊಳಗಾಗಿಯೇ ಕ್ರಮ ಕೈಗೊಳ್ಳುತ್ತಾ ಇದ್ದೇವೆ. ಏನೇ ಇರಲಿ, ಅಧಿಕಾರಿಗಳ ಕಣ್ತಪ್ಪಿಸಿ ನಡೆಯೋ ಚುನಾವಣಾ ಅಕ್ರಮಗಳಿಗೆ ಬ್ರೇಕ್ ಹಾಕಲು ದಿಕ್ಕು ದಿಕ್ಕಿನಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ. ವಿನಾಯಕ್ ಗುರವ್, TV9 ಬೆಂಗಳೂರು.